ಹೃದಯ ಹೃದಯ ಇದು ಅನೂಪ್ ಪ್ರಭಾಕರ್ ಅವರ ಮೊದಲ ಸಿನಿಮಾ. ಈ ಮೊದಲ ಸಿನಿಮಾದ ಒಂದಷ್ಟು ಅನುಭವ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಒಂದು ಈ ಚಿತ್ರಕ್ಕೆ ಇವರು ಹೇಗೆ ಆಯ್ಕೆಯಾದರು ಅನ್ನುವಂಥದ್ದು. ಸೊ ಒಂದಿನ ಏನಾಗುತ್ತೆ, ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಕೆಲಸಕ್ಕಂತೇಳಿ ಗಾಯತ್ರಿ ಪ್ರಭಾಕರ್ ಅವರು ಹೋಗಿರ್ತಾರೆ. ಸೊ ಯಾವಾಗಲೂ ಅವರ ಬ್ಯಾಗಲ್ಲಿ ಅವರ ಆಲ್ಬಮ್ ಇರುತ್ತದೆ. ಸೊ ಅದನ್ನು ಯಾರಿಗೂ ತೋರಿಸ್ತಾ ಇದ್ದಾಗ ಮಧುಸೂದನ್ ರೆಡ್ಡಿ ಅನ್ನೋರು ಅದನ್ನು ನೋಡ್ತಾರೆ. ಸೊ ಅನೂಪ್ ಪ್ರಭಾಕರ್ ಅವರು ತುಂಬ ಚೆನ್ನಾಗಿದ್ದಾರೆ, ಸೊ ನಾಯಕಿ ಆಗ್ಬೋದು ಅಂತೇಳಿ ಅವ್ರಿಗೆ ಅನಿಸುತ್ತೆ. ಸೊ ಅಷ್ಟೊತ್ತಿಗಾಗಲೇ ಹೃದಯ ಹೃದಯ ಚಿತ್ರಕ್ಕೆ ನಾಯಕಿಯನ್ನು ಹುಡುಕಾಟ ಮಾಡ್ತಾ ಇರ್ತಾರೆ ರಾಜ್‌ಕುಮಾರ್ ಅವರ ಫ್ಯಾಮಿಲಿಯವರು. ಸೊ ಹೃದಯ ಹೃದಯ ಚಿತ್ರಕ್ಕೆ ಅನೂಪ್ ಪ್ರಭಾಕರ್ ಅವರ ಒಂದು ಆಯ್ಕೆ ಆದರೆ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಮಧುಸೂದನ್ ರೆಡ್ಡಿ ಅವರು ಗೀತಾ ಶಿವರಾಜ್‌ಕುಮಾರ್ ಅವ್ರಿಗೆ ಹೇಳ್ತಾರೆ. ಸೊ ಅದು ಗೀತಾ ಶಿವರಾಜ್‌ಕುಮಾರ್ ಅವರು ಪಾರ್ವತಮ್ಮ ರಾಜ್‌ಕುಮಾರ್ ಅವ್ರಿಗೆ ಹೇಳ್ತಾರೆ. ಸೊ ಹಾಗೆ ಅನೂಪ್ ಪ್ರಭಾಕರ್ ಅವರ ಮನೆಗೆ ಕಾಲ್ ಬರುತ್ತೆ. ಪಾರ್ವತಮ್ಮ ರಾಜ್‌ಕುಮಾರ್ ಅವರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಅನೂಪ್ ಪ್ರಭಾಕರ್ ಅವರ ದೊಡ್ಡಮ್ಮ ಅಂದರೆ ನಿವೇದಿತಾ ಅವರ ಅಮ್ಮ, ಅರ್ಜುನ್ ಸರ್ಜಾ ಅವರ ಅತ್ತೆ ಅಥವಾ ರಾಜೇಶ್ ಅವರ ವೈಫ್. ಸೊ ಅವರು ಈ ಒಂದು ಕಾಲ್ ರಿಸೀವ್ ಮಾಡಿ ಮಾತಾಡ್ತಾರೆ. ಸೊ ಗಾಯತ್ರಿ ಅವರು ಹೇಳ್ತಾರೆ, ಸೊ ಏನಪ್ಪ ಅಂತಂದರೆ ಈ ಥರ ಒಂದು ಅವಕಾಶ ಬಂದಿದೆ. ನಮ್ಮ ನಿವೇದಿತಾ ಕೂಡ ರಥಸಪ್ತಮಿ ಚಿತ್ರದ ಮೂಲಕ ರಾಜ್‌ಕುಮಾರ್ ಫ್ಯಾಮಿಲಿಯಿಂದಲೇ ಇಂಟ್ರೊಡ್ಯೂಸ್ ಆಗಿರುವಂಥದ್ದು. ಸೊ ಇವಳಿಗೊಂದು ಅವಕಾಶ ಬಂದಿದೆ, ಹೋಗಿ ಬನ್ನಿ ಅಂತೇಳಿ ಹೇಳ್ತಾರೆ. ಸೊ ಅಷ್ಟೊತ್ತಿಗಾಗಲೇ ಗಾಯತ್ರಿ ಪ್ರಭಾಕರ್ ಅವರು ಒಂದಷ್ಟು ಫೋಟೋಗಳನ್ನು ಕಳಿಸಿರ್ತಾರೆ. ಆಮೇಲೆ ಎಮ್.ವಿ. ಪ್ರಭಾಕರ್ ಅಂದರೆ ಅನೂಪ್ ಪ್ರಭಾಕರ್ ಅವರ ತಂದೆ ಒಂದಷ್ಟು ಫೋಟೋಗ್ರಫಿ ಬಗ್ಗೆ ಆಸಕ್ತಿ ಇರುತ್ತೆ ಅವ್ರಿಗೆ. ಅವರು ಮಗಳ ಫೋಟೋಗಳನ್ನು ತೆಗೆದಿರ್ತಾರೆ. ಆ ಫೋಟೋ ಹಾಗೆಯೇ ಜಾಹೀರಾತಲ್ಲಿ ಬಂದಂಥ ಫೋಟೋ. ಸೊ ಎಲ್ಲವನ್ನು ಕಳಿಸ್ತಾರೆ. ಒಂದಿನ ಗಾಯತ್ರಿ ಪ್ರಭಾಕರ್ ಅವರು ತಮ್ಮ ಮಗಳನ್ನು ಕರ್ಕೊಂಡು ರಾಜ್‌ಕುಮಾರ್ ಅವರ ಮನೆಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಸೆಲೆಕ್ಷನ್ ಆಗಿರುತ್ತೆ. ಯಾವುದೇ ಆಡಿಷನ್ ಇಲ್ಲದೇ ಫೋಟೋಗಳನ್ನು ನೋಡಿ ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಸೊ ನಿಮ್ಮ ಮಗಳು ನಮ್ಮ ಚಿತ್ರಕ್ಕೆ ನಾಯಕಿ ಅಂತ ಹೇಳಾದಮೇಲೆ ರಾಜ್‌ಕುಮಾರ್ ಅವರು ಸ್ವೀಟ್ ತಿನ್ನಿಸ್ತಾರೆ ಅವ್ರಿಗೆ, ಅನೂಪ್ ಪ್ರಭಾಕರ್ ಅವ್ರಿಗೆ. ಆ ಟೈಮಲ್ಲಿ ಎಮ್.ಎಸ್. ರಾಜಶೇಖರ್ ಅವರು ಹಾಗೆಯೇ ಕ್ಯಾಮ್ರಾಮನ್ ಗೌರಿಶಂಕರ್ ಅವರು, ಅದೇ ರಕ್ಷಿತ್ ಅವರ ತಂದೆ. ಸೊ ಅವರೆಲ್ಲ ಚೆಕ್ ಮಾಡಿ ಎಲ್ಲ ಆದಮೇಲೆ ಸೆಲೆಕ್ಷನ್ ಆಗಿರುತ್ತೆ. ಆದರೆ ಆಡಿಷನ್ ಏನಿರಲ್ಲ. ಆಡಿಷನ್ ಇಲ್ಲದೇ ಆಯ್ಕೆ ಆಗ್ತಾರೆ ಅನೂಪ್ ಪ್ರಭಾಕರ್ ಅವರು. ಒಂದಿನ ಸದಾಶಿವನಗರದ ಗಣೇಶ್ ಗುಡಿಯಲ್ಲಿ ಈ ಹೃದಯ ಹೃದಯ ಚಿತ್ರದ ಮುಹೂರ್ತ ಆಗುತ್ತೆ. ಅಲ್ಲಿಂದ ಕಂಠೀರವ ಸ್ಟುಡಿಯೋಗೆ ಶಿಫ್ಟ್ ಆಗುತ್ತೆ ಇಡೀ ಟೀಮ್. ಸೊ ಅಲ್ಲಿ ಏನಪ್ಪ ಅಂತಂದರೆ ಮೊದಲ ಸೀನ್ ಏನಂತಂದರೆ, ಸೊ ಶಿವಣ್ಣನ ಹಗ್ ಮಾಡುವಂಥದ್ದು, ಮುದ್ದಾಡುವಂಥ ಸೀನ್, ಅಂದರೆ ಇಂಟಿಮೇಟ್ ಸೀನ್ ಅಂಥೇಳಿ ಅವರು ಅನೂಪ್ ಪ್ರಭಾಕರ್ ಅವರು ಹೇಳ್ಕೊತಾರೆ. ಸೊ ಇದು ಹೃದಯ ಹೃದಯ ಮೊದಲ ಚಿತ್ರದ ಮೊದಲ ದಿನದ ಮೊದಲ ಅನುಭವ. ಆದರೆ ಶಿವಣ್ಣ ಅವರು ಒಂದು ಗಮನಿಸ್ತಾರೆ, ಸೊ ಅನೂಪ್ ಪ್ರಭಾಕರ್ ಅವರು ಹೊಸಬರು, ಸೊ ಈ ಥರ ಸೀನನ್ನು ಫಸ್ಟ್ ಡೇನೇ ಮಾಡ್ತಾರೆ ಅನ್ನುವಂಥ ಒಂದು ಅನುಮಾನ ಬಂದು ಒಂದು ಪ್ಲ್ಯಾನ್ ಮಾಡ್ತಾರೆ. ಡೈರೆಕ್ಟರ್ ಹೇಳ್ತಾರೆ, ಬೇರೆ ಬೇರೆ ಸೀನ್ಗಳನ್ನು ಮೊದಲು ಮಾಡೋಣ, ಇದನ್ನು ನೋಡೋಣ, ಆಮೇಲೆ ನಂತರ ಮಾಡೋಣ ಅಂಥೇಳಿ ಹೇಳಿದಾಗ, ಸೊ ಡೈಲಾಗ್ ಪೋರ್ಷನ್ ಏನಿರುತ್ತೆ ಅದನ್ನು ತೊಗೋತಾರೆ ಫಸ್ಟಿಗೆ. ಸೊ ಅಲ್ಲಿ ಪುಟ್ಟ ವಿನಯ್ ರಾಜ್‌ಕುಮಾರ್ ಇರ್ತಾರೆ ಈ ಒಂದು ದೃಶ್ಯದಲ್ಲಿ ಅಥವಾ ಈ ಸಿನಿಮಾದಲ್ಲಿ. ಆಮೇಲೆ ಚಿತ್ರಾ ಶೆಣೈ ಮತ್ತು ಅವಿನಾಶ್ ಇರ್ತಾರೆ. ಅವರ ಎಲ್ಲ ಪಾತ್ರಗಳ ಒಂದು ಡೈಲಾಗ್ ಏನಿದೆ ಆ ಡೈಲಾಗ್ ವರ್ಷನ್ ತೊಗೋತಾರೆ. ಅದಾದ ಮೇಲೆ ಮಧ್ಯಾಹ್ನ ಹೊತ್ತಿಗೆ ಅನೂಪ್ ಪ್ರಭಾಕರ್ ಅವರು ಒಂದು ಹಂತಕ್ಕೆ ಬರುತ್ತೆ ಅವರ ಮನಸ್ಥಿತಿ. ಎಲ್ಲವೂ ಕಂಫರ್ಟ್ ಅನಿಸಿದಾಗ ಸಂಜೆ ಹೊತ್ತಿಗೆ ಈ ಮೊದಲ ಸೀನ್ ಏನಿತ್ತು ಹಗ್ ಮಾಡುವಂಥದ್ದು ಅಥವಾ ಮುದ್ದಾಡುವಂಥದ್ದು, ಆ ಸೀನನ್ನು ಮಾಡ್ತಾರೆ. ಸೊ ಇದು ಶಿವರಾಜ್‌ಕುಮಾರ್ ಅವರು ತಮ್ಮ ಚಿತ್ರದ ನಾಯಕಿಗೆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿರುವಂಥದ್ದು ಆ ಸಂದರ್ಭದಲ್ಲಿ ಫಸ್ಟ್ ಡೇ. ಸೊ ಅದಾದ ಮೇಲೆ ಈ ಡ್ಯಾನ್ಸ್ ವಿಚಾರ ಅಂತ ಬಂದಾಗೂ ಕೂಡ ಸೊ ಶಿವಣ್ಣ ಅದ್ಭುತವಾದ ಡ್ಯಾನ್ಸರ್ ಅನ್ನೋದು ಗೊತ್ತಿರುವಂಥದ್ದೇ. ಸೊ ಅನೂಪ್ ಪ್ರಭಾಕರ್ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಯಾವ ಥರ ಅಂತಂದರೆ, ಬೇಗ ಮಾಡಿ ಅಂಥೇಳಿ ಅನೂಪ್ ಪ್ರಭಾಕರ್ ಅವರಿಗೆ ಡ್ಯಾನ್ಸ್ ಮಾಸ್ಟರ್ ಹೇಳಿದಾಗ ಶಿವಣ್ಣ ಒಂದು ಮಾನಿಟರ್ ಮಾಡೋಣ ಅಂಥೇಳಿ ಒಂದಷ್ಟು ರಿಹರ್ಸಲ್ ಮಾಡ್ತಾರೆ. ರಿಹರ್ಸಲ್ ಮಾಡಿ ಡ್ಯಾನ್ಸನ್ನು ಮಾಡ್ತಾರೆ ಅನ್ನುವಂಥದ್ದು. ಸೊ ಇಷ್ಟು ಹೃದಯ ಹೃದಯ ರಿಲೇಟೆಡ್ ಒಂದಷ್ಟು ಮಾಹಿತಿ. ಇದನ್ನು ಅನೂಪ್ ಪ್ರಭಾಕರ್ ಅವರು ರಾಜೇಶ್ ರಿವೀಲ್ಸ್ ಅಂಥೇಳಿ ಒಂದು ಪಾಡ್ಕಾಸ್ಟ್, RJ ರಾಜೇಶ್ ಅವರ ಒಂದು ಪಾಡ್ಕಾಸ್ಟ್, ಇದರಲ್ಲಿ ಈ ಎಲ್ಲ ಮಾತುಗಳನ್ನು, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹಂಚಿಕೊಂಡಿರುವಂಥದ್ದು. ಸೊ ಅನೂಪ್ ಪ್ರಭಾಕರ್ ಅವರ ಮೊದಲ ಸಿನಿಮಾ ಹೃದಯ ಹೃದಯ. ಈ ಹೃದಯ ಹೃದಯ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.